ನನ್ನ ಹೆಸರು ರಾಮ್. ನಾನು ಮುಂಬೈನ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸವಾಗಿದ್ದೆ. ನನ್ನ ಮದುವೆ ನನ್ನ ಇಷ್ಟದಂತೆಯೇ ನಡೆಯಿತು. ನಾನು ನನ್ನ ಪತ್ನಿಯನ್ನು ತುಂಬ ಪ್ರೀತಿಸುತ್ತಿದ್ದೆ. ನನ್ನ ಹೆಂಡತಿ ಮತ್ತು ಮುಂದೆ ಹುಟ್ಟಲಿರುವ ಮಕ್ಕಳಿಗಾಗಿ ನಾನು ದುಬೈಗೆ ಹೋಗಲೇಬೇಕಾಗಿ ಬಂತು. ಆದರೆ ನನ್ನ ಹೆಂಡತಿಗೆ ಅನಾರೋಗ್ಯವಿರುವುದು ತಿಳಿದ ತಕ್ಷಣ ನಾನು ಭಾರತಕ್ಕೆ ಮರಳಿದೆ. ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ನನ್ನ ಹೆಂಡತಿ ರೇಷ್ಮಾ ಚಿಕಿತ್ಸೆ ಪಡೆಯುತ್ತಿದ್ದಳು. ನಾನು ತುಂಬ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದೆ. ಈಗ ನಾನು ಏನು ಮಾಡಲು ಸಾಧ್ಯವಿರದ ಪರಿಸ್ಥಿತಿಯಲ್ಲಿದ್ದರೂ, ಯಾವುದೇ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದರೂ ನನ್ನ ಹೆಂಡತಿಯನ್ನು ಉಳಿಸಿಕೊಳ್ಳಲು ನಾನು ಪ್ರಯತ್ನಿಸುತ್ತಿದ್ದೆ. ಹೆಂಡತಿ ಎಂದರೆ ನನಗೆ ಜೀವ. ಆದರೆ ಡಾಕ್ಟರ್ ಕೂಡ ಈಗ ನಮ್ಮಿಂದ ಏನೂ ಸಾಧ್ಯವಿಲ್ಲವೆಂದು ಕೈ ಚೆಲ್ಲಿದ್ದರು. ನಾನು ತುಂಬ ವರ್ಷಗಳವರೆಗೆ ವಿದೇಶದಲ್ಲಿ ಕಷ್ಟಪಟ್ಟು ದುಡಿದಿದ್ದೆ, ಏಕೆಂದರೆ ನನ್ನ ಹೆಂಡತಿ ಮತ್ತು ಮಗುವಿನೊಂದಿಗೆ ಒಂದು ಸುಂದರ ಸಂಸಾರವನ್ನು ನಡೆಸಬೇಕೆಂಬ ಕನಸು ಕಂಡಿದ್ದೆ. ನನಗೆ ಹುಟ್ಟುವ ಮಗುವಿನ ಭವಿಷ್ಯವನ್ನು ತುಂಬ ಸಂತೋಷದಿಂದ ರೂಪಿಸಬೇಕೆಂಬ ಆಸೆ ಇತ್ತು. ಆದರೆ ನನ್ನ ಅದೃಷ್ಟ ನನಗೆ ಆ ಅವಕಾಶವನ್ನು ಕೊಡಲಿಲ್ಲ. ಈಗ ಹಣವನ್ನಂತೂ ನಾನು ಸಂಪಾದನೆ ಮಾಡಿದ್ದೆ, ಆದರೆ ಅದನ್ನು ಬಳಸಿಕೊಳ್ಳುವ ಸಮಯವನ್ನು ಸಂಪಾದಿಸಲು ನನಗೆ ಸಾಧ್ಯವಾಗಲಿಲ್ಲ. ನನ್ನ ಹೆಂಡತಿ ತುಂಬ ಅನಾರೋಗ್ಯಕ್ಕೆ ಒಳಗಾಗಿದ್ದಳು. ಒಂದು ದಿನ ನನ್ನ ಮನೆಯಿಂದ ನನಗೆ ಫೋನ್ ಬಂದಿತ್ತು. ಆ ಸಮಯದಲ್ಲಿ ನಾನು ದುಬೈನ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ನನ್ನ ಹೆಂಡತಿಗೆ ತುಂಬ ಜೋರಾದ ಜ್ವರ ಬಂದು ಅಸ್ವಸ್ಥಳಾಗಿದ್ದಾಳೆ ಎಂದು ನನಗೆ ತಿಳಿಯಿತು. ನನ್ನ ತಾಯಿ ನನಗೆ ತಕ್ಷಣ ಹಣ ಕಳಿಸಲು ಹೇಳಿದರು. ನಾನು ಹಣವನ್ನು ಜಮಾ ಮಾಡಿದರೂ ನನ್ನ ಮನಸ್ಸಿಗೆ ಸಮಾಧಾನವಿರಲಿಲ್ಲ. ನಾನು ತುಂಬ ಚಿಂತೆ ಮಾಡಲು ತೊಡಗಿದೆ. ಏನೋ ಒಂದು ಕೆಟ್ಟದ್ದು ನಡೆಯುತ್ತದೆ ಎಂದು ನನಗೆ ಅನಿಸ್ತಿತ್ತು. ಇದನ್ನು ತಡೆಯಲಾಗದೆ ಮುಂದಿನ ವಾರವೇ ಫ್ಲೈಟ್ ಬುಕ್ ಮಾಡಿಕೊಂಡು ಮುಂಬೈಗೆ ಬಂದು ತಲುಪಿದೆ. ಏಕೆಂದರೆ ತುಂಬ ದಿನಗಳಿಂದ ನನ್ನ ಹೆಂಡತಿಯೊಂದಿಗೆ ಸರಿಯಾಗಿ ಮಾತನಾಡಲು ಕೂಡ ಸಾಧ್ಯವಾಗಿರಲಿಲ್ಲ. ಫೋನ್ ಮಾಡಿದಾಗಲೆಲ್ಲ ಅವಳು ತುಂಬ ಕ್ಷೀಣ ಸ್ವರದಲ್ಲಿ ಮಾತನಾಡುತ್ತಿದ್ದಳು. ಅವಳು ನನ್ನಲ್ಲಿ ಯಾವಾಗಲೂ ಒಂದೇ ಮಾತನ್ನು ಕೇಳುತ್ತಿದ್ದಳು, ನೀವು ಮರಳಿ ಯಾವಾಗ ಬರುತ್ತೀರಿ ಎಂದು. ಅವಳು ಕೇಳುತ್ತಿದ್ದ ಆ ಒಂದೇ ಒಂದು ಪ್ರಶ್ನೆಯಲ್ಲೇ ನಮ್ಮ ಮಾತು ಮುಗಿದು ಹೋಗುತ್ತಿತ್ತು. ಏಕೆಂದರೆ ನಾನು ಅವಳಿಗೆ ಮೊದಲೇ ಹೇಳಿದ್ದೆ, ನಾನು ಮುಂದಿನ 5 ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡಲೇಬೇಕು ಎಂದು. ಆದರೂ ಅವಳು ಪದೇ ಪದೇ ಇದೇ ಪ್ರಶ್ನೆಯನ್ನು ಕೇಳುತ್ತಿದ್ದಳು. ಇದೇ ಕಾರಣಕ್ಕಾಗಿ ನಮ್ಮಿಬ್ಬರ ನಡುವೆ ಮಾತುಕತೆ ಕೂಡ ಕಡಿಮೆಯಾಗಿ ಹೋಗಿತ್ತು. ಏಕೆಂದರೆ ಅವಳ ಬಳಿ ಈ ಮಾತನ್ನು ಬಿಟ್ಟರೆ ಬೇರೆ ಯಾವುದೇ ಮಾತು ಇರ್ತಿರಲಿಲ್ಲ. ಮುಂಚೆ ನಾನು ಅವಳಿಗೆ ತುಂಬ ತಿಳಿಸಿ ಹೇಳಿದ್ದೆ, ನಾನು ವರ್ಷಕ್ಕೊಮ್ಮೆ 1 ತಿಂಗಳ ರಜೆ ತೆಗೆದುಕೊಂಡು ಊರಿಗೆ ಬರುತ್ತೇನೆ ಎಂದು. ಆದರೆ ಅವಳಿಗೆ ನೌಕರಿ ಬಿಟ್ಟು ಹೋಗುವುದು ಸಾಧ್ಯವಿಲ್ಲ ಎಂದು ಗೊತ್ತಿದ್ದರೂ ಅವಳು ನನ್ನೊಂದಿಗೆ ಅಸಮಾಧಾನದಿಂದ ಇರುತ್ತಿದ್ದಳು ಮತ್ತು ಹೆಚ್ಚು ಮಾತನಾಡದೆ ಫೋನ್ ಕಟ್ ಮಾಡುತ್ತಿದ್ದಳು. ನಾನು ಕೂಡ ಸಿಟ್ಟಿನಿಂದ ಅವಳಿಗೆ ಫೋನ್ ಮಾಡುವುದನ್ನು ಕಡಿಮೆ ಮಾಡಿಬಿಟ್ಟಿದ್ದೆ. ಆದರೆ ಈ ಬಾರಿ ಅವಳ ಪರಿಸ್ಥಿತಿ ತಿಳಿದ ತಕ್ಷಣ ನಾನು ಫ್ಲೈಟ್ ಬುಕ್ ಮಾಡಿಕೊಂಡು ಊರಿಗೆ ಬರಲೇಬೇಕಾಯಿತು. ಮತ್ತು ಈ ಬಾರಿ ನಾನು ದುಬೈಗೆ ಮರಳಿ ಹೋಗಬಾರದು ಎಂದು ಅಂದುಕೊಂಡಿದ್ದೆ. ದುಬೈಗೆ ಬಂದು ಇಂತಹ ಕಷ್ಟದ ಕೆಲಸಗಳನ್ನು ಮಾಡಿ ಹೆಂಡತಿಯಿಂದ ದೂರವಿದ್ದು ಹಣವನ್ನು ಸಂಪಾದಿಸಿ ಅದರಿಂದ ಏನು ಪ್ರಯೋಜನ? ಅವಳು ಕೂಡ ನನ್ನೊಂದಿಗೆ ಯಾವಾಗಲೂ ಸಿಟ್ಟು ಮಾಡಿಕೊಂಡು ತೊಂದರೆಗೆ ಒಳಗಾಗುತ್ತಿದ್ದಳು. ನನ್ನ ಮನೆಯವರು ಅವಳ ಜೊತೆಯಲ್ಲಿದ್ದರೂ ಗಂಡ ಜೊತೆಯಲ್ಲಿದ್ದರೆ ಅದರ ಅನುಭವವೇ ಬೇರೆಯಾಗಿರುತ್ತದೆ. ನನ್ನ ಹೆಂಡತಿ ರೇಷ್ಮಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ನನಗೆ ಇದು ಅರ್ಥವಾಗಿತ್ತು. ದೇವರೇ ಕಾಪಾಡು ಎಂದು ಹೇಳುತ್ತಾ ಸ್ವದೇಶಕ್ಕೆ ಮರಳಿದೆ. ನಾನು ಆಸ್ಪತ್ರೆಯ ಕಡೆ ಓಡಿ ಬಂದಾಗ ನನ್ನ ಅಮ್ಮ ಮತ್ತು ಅಕ್ಕನನ್ನು ನೋಡಿ ಕಕ್ಕಬಿಕ್ಕಿಯಾದೆ. ಆಗ ಅಮ್ಮ ಹೇಳಿದರು, ನೀನು ಭಾರತಕ್ಕೆ ಮರಳಿ ಬರುವ ಅವಶ್ಯಕತೆ ಏನಿತ್ತು? ಸುಖ ದುಃಖಗಳು ಜೀವನದ ಪುಟವಿದ್ದಂತೆ ಎಂದು. ನನಗೆ ತುಂಬ ಚಿಂತೆಯಾಗಿತ್ತು. ನನಗೆ ಅಲ್ಲಿರಲು ಮತ್ತು ಕೆಲಸ ಮಾಡಲು ಮನಸ್ಸು ಒಪ್ಪುತ್ತಿರಲಿಲ್ಲ ಎಂದು ಹೇಳಿದೆ. ಆದ್ದರಿಂದ ನಾನು ನನ್ನ ಹೆಂಡತಿಯನ್ನು ನೋಡಲೇಬೇಕೆಂದು ತಕ್ಷಣ ಇಲ್ಲಿಗೆ ಓಡಿ ಬಂದೆ. ಆಗ ಡಾಕ್ಟರ್ ಹೇಳಿದರು, ನಿಮ್ಮ ಹೆಂಡತಿಗೆ ಜ್ವರ ತಲೆಗೇರಿದೆ. ಇದರಿಂದ ಅವರ ಆರೋಗ್ಯ ತುಂಬ ಹದಗೆಟ್ಟಿದೆ. ಅವರ ಬಳಿ ಈಗ ಹೆಚ್ಚು ಕಾಲಾವಕಾಶವಿಲ್ಲ. ಅವಳ ಮೆದುಳು ಕೂಡ ಈಗ ಕೆಲಸ ಮಾಡುತ್ತಿಲ್ಲ. ಒಮ್ಮೆ ಎಲ್ಲರನ್ನ ಗುರುತಿಸಿದರೆ ಮತ್ತೊಮ್ಮೆ ಅಪರಿಚಿತರ ಹಾಗೆ ನಡೆದುಕೊಳ್ಳುತ್ತಾಳೆ. ನಾನು ಡಾಕ್ಟರ್ಗೆ ಹೇಳಿದೆ, ಡಾಕ್ಟರ್ ನೀವೇನು ಹೀಗೆ ಹೇಳುತ್ತಿದ್ದೀರಿ? ಆಗ ಡಾಕ್ಟರ್ ತುಂಬ ಬೇಸರದಿಂದ, ಇದು ಮಾಮೂಲಿ ಜ್ವರವಲ್ಲ, ನೀವು ಇದನ್ನು ಅರ್ಥ ಮಾಡಿಕೊಂಡು ದೇವರಲ್ಲಿ ನಂಬಿಕೆ ಇಡಿ. ಈಗ ಎಲ್ಲವೂ ಆ ದೇವರ ಕೈಯಲ್ಲಿದೆ. ನಾವು ಕೇವಲ ಚಿಕಿತ್ಸೆಯನ್ನು ಮಾಡುತ್ತೇವೆ ಎಂದರು. ನನಗೆ ಡಾಕ್ಟರ್ನ ಮಾತುಗಳನ್ನು ಕೇಳಿ ನಿಂತಲ್ಲೇ ಸಿಡಿಲು ಬಡಿದಂತಾಯಿತು. ನಾನು ತುಂಬ ಕಷ್ಟಪಟ್ಟು ನನ್ನ ಹೆಂಡತಿಯ ಬಳಿ ನಿಧಾನವಾಗಿ ಹೋದೆ. ನಾನು ಅವಳ ಬಳಿ ಹೋಗುತ್ತಿದ್ದಂತೆ ಅವಳು ತಕ್ಷಣ ನನ್ನನ್ನು ಗುರುತು ಹಿಡಿದಳು. ಅವಳು ರಾಮ್ ಎಂದು ನನ್ನನ್ನು ಗುರುತಿಸಿ ನನ್ನ ಕೈಯನ್ನು ಹಿಡಿದುಕೊಂಡಳು. ಅವಳ ಕೈಗಳಿಗೆ ಎಷ್ಟೋ ಗ್ಲೂಕೋಸ್ ಹಾಗೂ ಇಂಜೆಕ್ಷನ್ಗಳನ್ನು ಚುಚ್ಚಲಾಗಿತ್ತು. ಆದ್ದರಿಂದ ಅವಳ ಇಡೀ ಕೈ ನೀಲಿಗಟ್ಟಿತ್ತು.
ಕಣ್ಣಿನ ಕೆಳಗೆ ಕಪ್ಪು ಕಲೆ ಆವರಿಸಿತ್ತು. ಅವಳ ಮುಖವನ್ನು ನೋಡಿದರೆ ಅವಳು ಯಾವುದೋ ದೊಡ್ಡ ರೋಗಕ್ಕೆ ತುತ್ತಾಗಿರುವಂತೆ ಕಾಣುತ್ತಿದ್ದಳು. ಮುಂಚೆ ಕಿಲಕಿಲ ನಗುತ್ತಿದ್ದ ನನ್ನ ಹೆಂಡತಿಯನ್ನು ಬಿಟ್ಟು ವಿದೇಶಕ್ಕೆ ಹೋಗಿದ್ದೆ. ಈಗ ಮರಳಿ ಬಂದಾಗ ಅವಳನ್ನು ನೋಡಿ ನನ್ನ ಮೈಯೆಲ್ಲ ನಡುಗಿ ಹೋಯಿತು. ತಕ್ಷಣ ನಾನು ಅವಳ ಕೈಯನ್ನು ಹಿಡಿದುಕೊಂಡು ಹೇಳಿದೆ, ನೀನು ಬೇಗ ಹುಷಾರಾಗಿ ಬಾ, ಈಗ ನಾನು ಮರಳಿ ಬಂದಿದ್ದೇನೆ. ನನ್ನ ಈ ಮಾತಿಗೆ ಒಂದು ಕ್ಷಣ ಅವಳ ತುಟಿಯಲ್ಲಿ ನಗು ಕಾಣಿಸಿಕೊಂಡಿತ್ತು. ತುಂಬ ಹೊತ್ತಿನ ಮೌನದ ನಂತರ ಅವಳು ಹೇಳಿದ ಆ ಮಾತನ್ನು ಕೇಳಿ ನಾನು ಬೆಚ್ಚಿಬಿದ್ದೆ ಮತ್ತು ಎದ್ದು ನಿಂತೆ. ರೇಷ್ಮಾ ಹೇಳಿದಳು, ಖುಷಿಯಿಂದ ಸಂಸಾರ ನಡೆಸುವ ಭಾಗ್ಯವನ್ನು ದೇವರಂತೂ ನನಗೆ ನೀಡಲಿಲ್ಲ, ಆದರೆ ನನ್ನ ಕೊನೆ ಕ್ಷಣದ ಪ್ರಯಾಣವನ್ನು ನೀವೇ ಸ್ವತಃ ನಿಮ್ಮ ಕೈಯಾರೆ ನನ್ನನ್ನು ತಯಾರು ಮಾಡಿ ಕಳಿಸಬೇಕು. ಇದೇ ನನ್ನ ಕೊನೆಯ ಆಸೆ ಎಂದು ಕಣ್ಣೀರು ಸುರಿಸತೊಡಗಿದಳು. ಆಗ ನಾನು ರೇಷ್ಮಳಿಗೆ ಹೇಳಿದೆ, ನೀನೇನು ಹೀಗೆಲ್ಲ ಮಾತನಾಡ್ತಿದ್ದೀಯಾ ರೇಷ್ಮಾ? ನೀನು ಬೇಗ ಹುಷಾರಾಗುತ್ತೀಯ. ನಾವು ಬೇಗ ಇಲ್ಲಿಂದ ಮನೆಗೆ ಹೋಗೋಣ. ನಮ್ಮ ಮಕ್ಕಳ ಖುಷಿಯನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ನೋಡಬೇಕು. ನಮ್ಮ ಮದುವೆಯಾಗಿ 2 ವರ್ಷವಾಗಿದೆ. ನಮಗಿನ್ನೂ ಮಕ್ಕಳಿಲ್ಲ. ಆದಷ್ಟು ಬೇಗ ನೀನು ನಮ್ಮ ಸುಂದರ ಮಗುವಿನ ತಾಯಿಯಾಗುತ್ತೀಯಾ ಎಂದು ಹೇಳಿದೆ. ಇದನ್ನು ಕೇಳಿ ನನ್ನ ಹೆಂಡತಿಯ ಮುಖದ ಮೇಲೆ ಒಂದು ರೀತಿಯ ಉದಾಸೀನತೆ ಮೂಡಿತು. ಆಗ ಅವಳು ಹೇಳಿದಳು, ನೀವು ಹೀಗೆ ಮಾಡುವುದರಿಂದ ನಾನು ನಿಮಗೆ ಮರಳಿ ಸಿಗುತ್ತೇನೆ ಎಂದುಕೊಳ್ಬೇಡಿ. ಆದರೆ ನನ್ನ ಕೊನೆಯ ಪ್ರಯಾಣದಲ್ಲಿ ನಿಮ್ಮ ಕೈಯಾರೆ ನನ್ನನ್ನು ಕಳಿಸಿಕೊಟ್ಟರೆ ಆಗ ಮಾತ್ರ ನಾನು ಅದೃಷ್ಟವಂತೆ ಎಂದುಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ನಾನು ಹೀಗೆ ಹೇಳುತ್ತಿರುವುದು ನಿಮಗೆ ಸರಿ ಕಾಣಿಸದೇ ಇರಬಹುದು, ಆದರೆ ನನ್ನ ಕೊನೆಯ ಯಾತ್ರೆಯಲ್ಲಿ ನನಗೆ ನಿಮ್ಮ ಆಸರೆ ದೊರೆಯಿತು ಎಂಬ ನೆನಪಿನೊಂದಿಗೆ ನಾನು ಹೋಗುತ್ತೇನೆ. ಅವಳು ಈ ರೀತಿಯೆಲ್ಲ ಮಾತನಾಡುತ್ತಿದ್ದರೆ ನನ್ನ ಕೈಕಾಲುಗಳು ನಡುಗುತ್ತಿದ್ದವು. ನಾನು ಇನ್ನು ಏನು ಮಾಡಬೇಕು? ನೀನು ಇಲ್ಲವಾದರೆ ನಾನು ಹೇಗೆ ಬದುಕಲಿ? ನೀನು ಆದಷ್ಟು ಬೇಗ ಗುಣವಾಗುತ್ತೀಯಾ ಎಂದುಕೊಂಡಿದ್ದೆ. ಇದಾದ ಮೇಲೆ ಅವಳು ವಿಚಿತ್ರವಾಗಿ ನೋವು ಅನುಭವಿಸುತ್ತಾ ನರಳಾಡತೊಡಗಿದಳು. ಆಗ ಡಾಕ್ಟರ್ ಆ ಕೋಣೆಯಿಂದ ನನ್ನನ್ನು ಹೊರಗೆ ಕಳಿಸಿದರು. ನನ್ನ ಪ್ರಾಣವೇ ಹಾರಿ ಹೋದಂತಾಯಿತು. ಆಶ್ಚರ್ಯದ ಸಂಗತಿಯೆಂದರೆ ಅವಳು ನನ್ನನ್ನು ನೋಡಿದ ತಕ್ಷಣ ಗುರುತು ಹಿಡಿದಿದ್ದಳು. ಸ್ವಲ್ಪ ಸಮಯದ ನಂತರ ರೇಷ್ಮಾ ಕೊನೆಯುಸಿರೆಳೆದಳು. ರೇಷ್ಮಾಳ ವೃದ್ಧ ತಂದೆ ತಾಯಿಗಳು ದುಃಖದಲ್ಲಿ ಮುಳುಗಿ ಜೋರಾಗಿ ಅಳತೊಡಗಿದರು. ನನ್ನ ಮನೆಯವರು ಕೂಡ ಮತ್ತೊಂದು ಕಡೆ ಚಿಂತೆಗೊಳಗಾಗಿ ನಿಂತಿದ್ದರು. ಅವಳು ಆಕಸ್ಮಿಕವಾಗಿ ಬಂದ ಜ್ವರದಿಂದ ಸಾವನ್ನಪ್ಪಿದಳು. ನನಗೆ ನಿನ್ನೆ ರಾತ್ರಿಯಷ್ಟೇ ರೇಷ್ಮಾಳ ಆರೋಗ್ಯ ಸರಿಯಿಲ್ಲ ಎಂದು ಗೊತ್ತಾಗಿದ್ದು ಮತ್ತು ಇಂದು ಬೆಳಗ್ಗೆ ನಾನು ಮರಳಿ ಬಂದಿದ್ದೆ. ಇದಾದ ಮೇಲೂ ನನಗೆ ಅವಳ ಜೊತೆ ಕಾಲ ಕಳೆಯುವ ಅದೃಷ್ಟ ಸಿಗಲಿಲ್ಲ. ನನ್ನ ಮನೆಯವರು ಅವಳನ್ನು ಯಾವಾಗ ಆಸ್ಪತ್ರೆಗೆ ಕರೆದುಕೊಂಡು ಬಂದರೋ ಅದು ನನಗೆ ಅರ್ಥವಾಗಲಿಲ್ಲ. ಆಸ್ಪತ್ರೆಯ ಎಲ್ಲ ಖರ್ಚು ವೆಚ್ಚಗಳ ಕೆಲಸಗಳನ್ನೆಲ್ಲ ನನ್ನ ತಮ್ಮ ಮುಗಿಸಿದ್ದನು. ನಾವು ರೇಷ್ಮಾಳ ದೇಹವನ್ನು ತೆಗೆದುಕೊಂಡು ಮನೆಗೆ ಬಂದೆವು. ನನಗೆ ರೇಷ್ಮಾ ಹೇಳಿದ ಮಾತುಗಳಿಂದ ನನ್ನ ಪ್ರಜ್ಞೆಯೇ ತಪ್ಪಿದಂತಾಗಿತ್ತು. ಮನೆಗೆ ಬಂದಾಗ ಅಕ್ಕ ಹೇಳಿದಳು, ಇಲ್ಲಿನ ವಿಧಿವಿಧಾನಗಳನ್ನು ನಾನು ಮತ್ತು ಅಮ್ಮ ಸೇರಿ ಮಾಡುತ್ತೇವೆ. ಇದಕ್ಕಾಗಿ ಹೊರಗಿನ ಬೇರೆ ಯಾರನ್ನು ಕರೆಯುವ ಅವಶ್ಯಕತೆ ಇಲ್ಲ ಎಂದು. ಆಗ ಆಕಸ್ಮಿಕವಾಗಿ ನನಗೆ ಕೊನೆ ಕ್ಷಣದಲ್ಲಿ ರೇಷ್ಮಾ ಹೇಳಿದ ಮಾತು ನೆನಪಾಯಿತು. ನನ್ನ ಪತ್ನಿಗೆ ಬದುಕಿದ್ದಾಗ ಅವಳ ಹಕ್ಕನ್ನು ನೀಡಲು ನನಗೆ ಸಾಧ್ಯವಾಗಲಿಲ್ಲ, ಆದರೆ ಅವಳ ಕೊನೆಯ ಆಸೆಯನ್ನಂತೂ ನಾನು ಅವಶ್ಯವಾಗಿ ಪೂರೈಸುತ್ತೇನೆ ಎಂದು ನಿರ್ಧರಿಸಿದೆ. ನಾನು ಮನೆಯವರಿಗೆ ಹೇಳಿದೆ, ನಾನೇ ಸ್ವತಃ ನಿಂತು ನನ್ನ ಕೈಯಾರೆ ಅವಳ ಮುತ್ತೈದೆ ಭಾಗ್ಯದ ಎಲ್ಲ ವಿಧಿವಿಧಾನಗಳನ್ನು ಮಾಡುತ್ತೇನೆ. ನನ್ನ ಕೈಯಾರೆ ಅವಳಿಗೆ ಸ್ನಾನ ಮಾಡಿಸಿ ಅವಳಿಗೆ ನಮ್ಮ ಮನೆಯ ಸೀರೆಯನ್ನು ಉಡಿಸುತ್ತೇನೆ. ಅವಳ ಆಸೆಯಂತೆ ನನ್ನ ಕೈಯಾರೆ ನಾನು ಅವಳನ್ನು ಸಮಾಧಿ ಕೂಡ ಮಾಡುತ್ತೇನೆ. ಇದು ಅವಳ ಕೊನೆ ಆಸೆಯಾಗಿದೆ. ಇದು ನನ್ನ ಕರ್ತವ್ಯ ಕೂಡ ಹೌದು. ಆಗ ಅಕ್ಕ ನನ್ನನ್ನು ವಿಚಿತ್ರವಾಗಿ ನೋಡಿದಳು ಮತ್ತು ಹೇಳಿದಳು, ಇದರ ಯಾವುದೇ ಅವಶ್ಯಕತೆ ಇಲ್ಲ. ನೀನು ನಿನ್ನ ಪತ್ನಿಗೆ ಆ ರೀತಿ ಮಾಡಲು ಸಾಧ್ಯವಿಲ್ಲ. ಅವಳು ಈಗ ತೀರಿ ಹೋಗಿದ್ದಾಳೆ. ಈಗ ಅವಳಿಗೆ ಯಾವುದೇ ಜ್ಞಾನವಿಲ್ಲ. ಜನರಿಗೆ ಈ ವಿಷಯ ಗೊತ್ತಾದರೆ ಎಲ್ಲರೂ ನಮಗೆ ಛೀ ಎಂದು ಉಗಿಯುತ್ತಾರೆ. ನಾನು ಮತ್ತು ಅಮ್ಮ ಸೇರಿ ಅವಳ ಅಂತಿಮ ಕ್ರಿಯಾಕರ್ಮಗಳನ್ನು ಮಾಡುತ್ತೇವೆ. ನೀನು ಇದರ ಬಗ್ಗೆ ಚಿಂತೆ ಮಾಡಬೇಡ. ಆಗ ನಾನು ಸಿಟ್ಟಿನಿಂದ ಅಕ್ಕನನ್ನು ನೋಡಿ ಹೇಳಿದೆ, ನಾನು ನಿನಗೆ ಹೇಳುತ್ತಿದ್ದೇನೆ, ಇದು ನನ್ನ ಪತ್ನಿಯ ಮುತ್ತೈದೆ ವಿಧಿವಿಧಾನದ ಆಸೆ. ನಾನೇ ಸ್ವತಃ ಎಲ್ಲವನ್ನ ಮಾಡುತ್ತೇನೆ. ನಾನು ಕೋಪದಿಂದ ಹೇಳಿದಾಗ ನನ್ನ ಅಕ್ಕ ಸ್ವಲ್ಪ ಸುಮ್ಮನಾದಳು. ಮತ್ತೆ ಅವಳು ಪ್ರೀತಿಯಿಂದ ನನಗೆ ಬುದ್ಧಿ ಹೇಳಲು ಯತ್ನಿಸುತ್ತಿದ್ದಳು. ನೋಡು ರಾಮ್, ನೀನು ಈ ರೀತಿ ಮಾಡುವುದು ಸರಿಯಲ್ಲ. ಇಲ್ಲಿ ತುಂಬ ಜನ ಸೇರಿದ್ದಾರೆ. ಇದನ್ನು ತುಂಬ ದೊಡ್ಡದು ಮಾಡಬಹುದು. ಆನಂತರ ನಮ್ಮ ಮರ್ಯಾದೆ ಹೋಗುತ್ತದೆ ಎಂದಳು. ಆಗ ನಾನು ಮತ್ತೆ ಸಿಟ್ಟಿನಿಂದ ಹೇಳಿದೆ, ನನಗೆ ಜನರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಯೋಚನೆ ಬೇಡ. ನಾನು ನನ್ನ ಹೆಂಡತಿಯ ಆಸೆಯನ್ನು ಪೂರೈಸುವುದಷ್ಟೇ ನನ್ನ ಉದ್ದೇಶವಾಗಿದೆ.
ಹೀಗೆ ಹೇಳುತ್ತಾ ಅಮ್ಮ ಮತ್ತು ಅಕ್ಕ ಬೇಡದ ಮಾತುಗಳಿಗೆ ಸೊಪ್ಪು ಹಾಕದೆ ರೇಷ್ಮಾಳ ಶವವನ್ನು ನಾನು ಸ್ನಾನ ಮಾಡಿಸಲು ತಯಾರಿ ನಡೆಸಿದೆ ಮತ್ತು ಎಲ್ಲರನ್ನ ಕೋಣೆಯಿಂದ ಹೊರಹಾಕಿದೆ. ಪ್ರತಿಯೊಬ್ಬರು ಏನೇನೋ ಮಾತನಾಡುತ್ತಿದ್ದರು. ಒಬ್ಬ ಪತಿ ಪತ್ನಿಯ ಮುತ್ತೈದೆ ಭಾಗ್ಯದ ವಿಧಿವಿಧಾನಗಳನ್ನು ಹೇಗೆ ನಡೆಸಲು ಸಾಧ್ಯ ಎಂದು ಆಡಿಕೊಳ್ಳುತ್ತಿದ್ದರು. ನಾನು ಅದಕ್ಕೆ ಕಿವಿಗೊಡದೆ ನನ್ನ ಕೆಲಸವನ್ನು ಮುಂದುವರಿಸಿದೆ. ಹೊರಗಡೆ ಜನರು ಇವನಿಗೆ ಹುಚ್ಚು ಹಿಡಿದಿದೆ, ಇವನು ನಮ್ಮ ಸಮಾಜದ ನಿಯಮಗಳು ಮತ್ತು ವಿಚಾರಗಳನ್ನೆಲ್ಲ ಸರ್ವನಾಶ ಮಾಡುತ್ತಿದ್ದಾನೆ, ಕನಿಷ್ಠವೆಂದರೂ ಅವನ ಅಕ್ಕ ಅಮ್ಮನಾದರೂ ಅವನನ್ನು ತಡೆಯಬಹುದಿತ್ತು ಎಂದೆಲ್ಲ ಮಾತನಾಡಿಕೊಳ್ಳುತ್ತಿದ್ದರು. ಆದರೆ ನಾನು ನನ್ನ ಕಿವಿ ಮುಚ್ಚಿಕೊಂಡೆ. ಈಗ ನನಗೆ ಯಾರ ಧ್ವನಿಯೂ ಕೇಳಿಸ್ತಿರಲಿಲ್ಲ. ಮೊದಲೇ ನನ್ನ ಅಕ್ಕನಿಗೆ ಹೇಳಿ ಬಿಸಿ ನೀರಿನ ವ್ಯವಸ್ಥೆಯನ್ನು ಮಾಡಿಸಿದ್ದೆ. ನನಗೆ ಕೆಲವು ಸಂಬಂಧಿಕರು ಹಾಗೂ ಕೆಲವೊಂದು ಮೃತರ ವಿಧಿವಿಧಾನಗಳನ್ನು ನೋಡಿದ ಅನುಭವವಿತ್ತು. ಕೊನೆಯದಾಗಿ ನಾನು ನನ್ನ ಹೆಂಡತಿಯ ಮುಖವನ್ನು ನೋಡುತ್ತಿದ್ದೆ. ಆಗ ಅವಳ ಮುಖವನ್ನು ನೋಡಿದ ನನಗೆ ತುಂಬ ಗಾಬರಿಯಾಯಿತು. ಅವಳ ಮುಖ ಅನಾರೋಗ್ಯ ಪೀಡಿತಳಂತೆ ತೋರ್ತಿರಲಿಲ್ಲ. ಆಸ್ಪತ್ರೆಯಲ್ಲಿದ್ದಾಗ ಅವಳ ಕಣ್ಣಿನ ಸುತ್ತ ಇದ್ದ ಕಪ್ಪು ಕಲೆಗಳು ಈಗ ಕಾಣಿಸ್ತಿರಲಿಲ್ಲ. ಬದಲಾಗಿ ಮುಖ ಚಂದ್ರನಂತೆ ಕಂಗೊಳಿಸುತ್ತಿತ್ತು. ಅವಳ ತುಟಿಯ ಅಂಚಿನಲ್ಲಿ ಒಂದು ಕಿರುನಗೆ ಗೋಚರಿಸುತ್ತಿತ್ತು. ಅದನ್ನು ನಾನು ನೋಡಿದೆ. ಈಗ ನನ್ನ ಹೃದಯ ಬಡಿತ ಇನ್ನೂ ಜೋರಾಯಿತು. ಈಗ ನನ್ನ ಪತ್ನಿಯ ಮೇಲೆ ನನಗೆ ತುಂಬ ಪ್ರೀತಿ ಉಕ್ಕಿ ಬಂತು. ಅವಳನ್ನು ನೋಡುತ್ತಿದ್ದಂತೆ ನನಗೆ ಮದುವೆಯಾದ ದಿನ ಆ ರಾತ್ರಿ ನೆನಪಾಯಿತು. ನಾನು ರೇಷ್ಮಾಳನ್ನು ಅಂದು ನೋಡಿದಾಗಲೂ ಅವಳು ಇಂದಿನಂತೆಯೇ ತುಂಬ ಸುಂದರವಾಗಿದ್ದಳು. ವಿಧಿ ನಮ್ಮಿಬ್ಬರನ್ನ ಬಹುಬೇಗ ದೂರ ಮಾಡಿಬಿಟ್ಟಿತು. ನಾನು ವಿದೇಶದಲ್ಲಿದ್ದಾಗ ತುಂಬ ದಿನಗಳಿಂದ ಅವಳ ಜೊತೆ ಜೀವನ ಕಳೆಯಬೇಕೆಂಬ ಆಸೆಯನ್ನು ಹೊತ್ತು ಕಾಯುತ್ತಿದ್ದೆ. ನಾನು ಪ್ರತಿದಿನವೂ ಎಣಿಸುತ್ತಾ ದಿನ ಸಾಗಿಸುತ್ತಿದ್ದೆ. ಯಾವಾಗ ತಿಂಗಳು ವರ್ಷ ಕಳೆಯುತ್ತದೆ ಮತ್ತು ನನಗೆ ಯಾವಾಗ ರಜೆ ಸಿಗುತ್ತದೆ ಎಂದು ಕಾಯುತ್ತಿದ್ದೆ. ಆದರೆ ನಾನು ಈ ರೀತಿ ಆಕಸ್ಮಿಕವಾಗಿ ರಜೆ ತೆಗೆದುಕೊಳ್ಳದೆ ಮನೆಗೆ ಬರಲೇಬೇಕಾಗುತ್ತದೆ ಎಂದು ತಿಳಿದಿರಲಿಲ್ಲ. ನಾನು ತುಂಬ ದುಃಖದಿಂದ ರೇಷ್ಮಾಳ ಮುಖವನ್ನು ಹಿಡಿದುಕೊಂಡೆ. ಕೊನೆಯ ಬಾರಿ ನಾನು ಅವಳನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು ಹೇಳಬೇಕೆಂದು ನನ್ನ ಮನಸ್ಸು ಹಂಬಲಿಸುತ್ತಿತ್ತು. ನಾನು ಅವಳಿಂದ ದೂರವಿದ್ದೆ ಎಂದರೆ ಅದು ಕೇವಲ ನಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ ಮಾತ್ರ. ಆ ರೀತಿ ನಿರ್ಧಾರವನ್ನು ನಾನು ತೆಗೆದುಕೊಂಡಿದ್ದೆ. ನಾನು ಪತ್ನಿಯ ಹಣೆಗೆ ಕೊನೆಯದಾಗಿ ಒಂದು ಮುತ್ತನ್ನು ಕೊಟ್ಟೆ. ಯಾವಾಗ ನಾನು ರೇಷ್ಮಾಳ ದೇಹದ ಮೇಲಿದ್ದ ಬಟ್ಟೆಗಳನ್ನು ಸ್ನಾನ ಮಾಡಿಸಲು ತೆಗೆದೆನೋ ಆಗ ಅಲ್ಲಿನ ದೃಶ್ಯವನ್ನು ನೋಡಿ ನಾನು ದಂಗಾಗಿ ಹೋದೆ. ನನ್ನ ಉಸಿರೇ ನಿಂತಂತಾಯಿತು. ಅವಳ ಮೈಮೇಲೆ ಬಾಸುಂಡೆಗಳು ಮತ್ತು ಗಾಯದ ಗುರುತುಗಳಿದ್ದವು. ಆಗ ಕೋಣೆಯ ಬಾಗಿಲು ಬಡಿದ ಶಬ್ದವಾಯಿತು. ನನ್ನ ಅಕ್ಕ ನನ್ನನ್ನು ಕರೆಯುತ್ತಿದ್ದಳು. ಎದ್ದು ಬಾಗಿಲನ್ನು ತೆರೆದೆ. ನಾನು ಅವಳನ್ನು ಒಳಗೆ ಕರೆದು ರೇಷ್ಮಾಳಿಗೆ ಆದ ಗಾಯವನ್ನು ತೋರಿಸಿದೆ. ಆಗ ಅಕ್ಕ ನನ್ನ ಮುಖವನ್ನು ನೋಡಿ ತಲೆ ಬಗ್ಗಿಸಿಕೊಂಡಳು. ಆಗ ನಾನು ಅಕ್ಕನನ್ನು ಕೇಳಿದೆ, ಇದೆಲ್ಲ ಏನು ಅಕ್ಕ? ಅವಳ ಮುಖ ಸಪ್ಪೆಯಾಯಿತು. ನಾನು ಪದೇ ಪದೇ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದಾಗ ನನ್ನ ಅಕ್ಕ ಹೇಳಿದಳು, ಹೊರಗಡೆ ತುಂಬ ಜನ ಸೇರಿದ್ದಾರೆ, ನೀನು ಇವಳ ಅಂತಿಮ ಯಾತ್ರೆಯ ತಯಾರಿ ನಡೆಸು ಎಂದು ಹೇಳಿದಳು. ಅಂತಿಮ ಕ್ರಿಯೆಯ ಮೆರವಣಿಗೆಯ ಧ್ವನಿ ಸುತ್ತಲೂ ಪ್ರತಿಧ್ವನಿಸಿತು. ಆದರೆ ನನಗೆ ಯಾರ ಧ್ವನಿಯಾಗಲಿ ಅಥವಾ ಯಾರ ಅಳುವಿನ ಸ್ವರವಾಗಲಿ ಕೇಳಿಸಲಿಲ್ಲ. ನಾನು ಮೂಕನಾಗಿದ್ದೆ. ನಾನು ಕೇವಲ ಒಂದು ಗೊಂಬೆಯಂತೆ ಕೆಲಸ ಮಾಡುತ್ತಿದ್ದೆ. ನಾನು ನನ್ನ ಪತ್ನಿಯ ಶವದ ಮೆರವಣಿಗೆಗೆ ಹೆಗಲನ್ನು ನೀಡಿದೆ ಮತ್ತು ಕೊನೆಗೆ ಅವಳ ಆಸೆಯಂತೆ ನಾನು ಸಮಾಧಿಯಲ್ಲಿ ಇಳಿದು ಸ್ವತಃ ನನ್ನ ಹೆಂಡತಿಯನ್ನು ಪ್ರೀತಿಯಿಂದ ಸಮಾಧಿ ಮಾಡಿ ಮುಗಿಸಿದೆ. ಇದಾದ ಬಳಿಕ ಎಲ್ಲರೂ ಮನೆಗೆ ಮರಳಿ ಹೋಗಿದ್ದರು. ನಾನು ತುಂಬ ಹೊತ್ತಿನವರೆಗೆ ನನ್ನ ಹೆಂಡತಿಯ ಸಮಾಧಿಯ ಬಳಿಯೇ ಕುಳಿತುಕೊಂಡಿದ್ದೆ. ಕೊನೆಗೆ ನನ್ನ ತಮ್ಮ ಸಮಾಧಾನ ಮಾಡುತ್ತಾ ಹೇಳಿದ, ಅಣ್ಣ, ಮನೆಗೆ ಹೋಗೋಣ, ಸಂಜೆಯಾಯಿತು ಎಂದು. ಇನ್ನೇನು ರಾತ್ರಿಯಾಗುತ್ತದೆ ಎಂದಾಗ ನಾನು ನನ್ನ ತಮ್ಮ ಮತ್ತು ನನ್ನ ಅಕ್ಕನನ್ನು ಕೇಳಿದೆ, ನನ್ನ ಹೆಂಡತಿಯ ಜೊತೆಗೆ ಏನು ನಡೆಯಿತು? ನಾನು ಅವಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ತಿಳಿದುಕೊಳ್ಬೇಕು ಎಂದೆ. ಆಗ ಅಕ್ಕ ಹೇಳುವುದಕ್ಕಿಂತ ಮೊದಲೇ ಅಮ್ಮ ಹೇಳಿದಳು, ಅವಳಿಗೆ ಏನೂ ಆಗಿರಲಿಲ್ಲ. ಒಂದು ಚಿಕ್ಕ ವಿಷಯವನ್ನು ಇಷ್ಟು ದೊಡ್ಡದು ಮಾಡಬೇಡ. ನಿನ್ನ ಹೆಂಡತಿಯ ಆಯಸ್ಸು ಮುಗಿದಿತ್ತು, ಅವಳು ತೀರಿಕೊಂಡಳು. ಇದಕ್ಕೆಲ್ಲ ನಮ್ಮಲ್ಲಿ ನಿನಗೆ ಪ್ರಶ್ನೋತ್ತರ ಬೇಕಾ? ಅಮ್ಮನ ಈ ಮಾತನ್ನು ಕೇಳಿ ನಾನು ದಂಗಾಗಿ ಹೋದೆ. ನನ್ನ ಹೆಂಡತಿಯ ಮರಣವಾಗಿದೆ, ಆದರೆ ಅಮ್ಮ ಪ್ರತಿಯೊಂದು ವಿಷಯದಲ್ಲೂ ತೀರ ಸಾಮಾನ್ಯ ಎನ್ನುವಂತೆ ಮಾತನಾಡುತ್ತಿದ್ದಳು. ಅಕ್ಕನ ಕಡೆ ನೋಡಿದಾಗ ಅಕ್ಕನ ಕಣ್ಣಿನಿಂದ ಕಣ್ಣೀರು ಸುರಿಯುತ್ತಿತ್ತು. ಆಗ ಅಮ್ಮ ಅಕ್ಕನಿಗೆ ಸುಮ್ಮನಿರು ಎಂದು ಆಜ್ಞೆ ಮಾಡಿದಳು. ನಾನು ಅಕ್ಕನಿಗೆ ಹೇಳಿದೆ, ಅಕ್ಕ, ಇಲ್ಲಿ ಏನಾಗುತ್ತಿದೆ ನನಗೆ ಅರ್ಥವಾಗುತ್ತಿಲ್ಲ ಎಂದು.
ನನಗೆ ರೇಷ್ಮಾಳ ವಿಷಯದಲ್ಲಿ ನೀನು ಯಾವುದನ್ನು ಮುಚ್ಚಿಡುವ ಅವಶ್ಯಕತೆ ಇಲ್ಲ. ದಯವಿಟ್ಟು ನನಗೆ ನಿಜಾಂಶ ಏನು ಎಂದು ತಿಳಿಸು ಎಂದು ಒತ್ತಾಯ ಮಾಡಿ ಹೇಳಿದಾಗ ಅಕ್ಕ ಹೇಳಿದ ಮಾತುಗಳನ್ನು ಕೇಳಿ ನನ್ನ ಉಸಿರೇ ನಿಂತಂತಾಯಿತು. ನನಗೆ ಒಂದು ಕ್ಷಣ ಉಸಿರಾಡಲು ಕೂಡ ಕಷ್ಟವಾಯಿತು. ಅಂತಹ ನೋವಿನ ವಿಚಾರವನ್ನು ಕೇಳಲು ನನ್ನ ಕಿವಿಗೆ ಸಾಧ್ಯವಾಗ್ತಿರಲಿಲ್ಲ. ಆಗ ಅಕ್ಕ ಹೇಳತೊಡಗಿದಳು, ರೇಷ್ಮಾ ತುಂಬ ಒಳ್ಳೆಯ ಸುಸಂಸ್ಕೃತ ಹುಡುಗಿಯಾಗಿದ್ದಳು. ಮದುವೆಯಾದ ಮೇಲೆ ನೀನು ಮೊದಲ ಬಾರಿಗೆ ಅವಳನ್ನು ಬಿಟ್ಟು ಹೋದಾಗ ಅವಳು ತುಂಬ ಅಳುತ್ತಿದ್ದಳು. ಪ್ರತಿ ಬಾರಿಯೂ ಅವಳು ತನ್ನ ಗಂಡನನ್ನು ಮರಳಿ ಕರೆಯಲು ಬಯಸುತ್ತಿದ್ದಳು. ಆದರೆ ಅಮ್ಮ ಅವಳಿಗೆ ನೀನು ನಿನ್ನ ಗಂಡನನ್ನು ಮರಳಿ ಕರೆದರೆ ಈ ಮನೆ ಹೇಗೆ ನಡೆಯುವುದು ಎಂದು ಬುದ್ಧಿ ಹೇಳುತ್ತಿದ್ದಳು. ಆದರೆ ಅವಳು ಮಾತ್ರ ನಾನು ನನ್ನ ಗಂಡನ ಜೊತೆ ಇರಲು ಬಯಸುತ್ತೇನೆ ಎನ್ನುತ್ತಿದ್ದಳು. ನಾನು ಅಮ್ಮನಿಗೆ ಈ ರೀತಿ ಗಂಡ ಹೆಂಡತಿಯರ ಮಧ್ಯೆ ಬರುವುದು ಒಳ್ಳೆಯದಲ್ಲ ಎಂದು ಹಲವು ಬಾರಿ ಹೇಳಿದೆ. ಆದರೆ ಅಮ್ಮನಿಗೆ ನೀನು ಅವಳ ಪ್ರೀತಿಗೆ ಬಿದ್ದು ವಿದೇಶದಿಂದ ಮರಳಿ ಬರಬಹುದು ಎಂಬ ಹೆದರಿಕೆ ಇತ್ತು. ಅಮ್ಮನಿಗೆ ನೀನು ದುಡಿಯುವ ದುಡ್ಡಿನಿಂದಲೇ ಇಡೀ ಮನೆ ನಡೆಯುತ್ತಿದೆ ಎನ್ನುವುದು ತಿಳಿದಿತ್ತು. ಇದು ನಿನಗೂ ಕೂಡ ತಿಳಿದ ವಿಷಯವೇ. ನಮ್ಮ ತಮ್ಮ ಎಷ್ಟೊಂದು ಸೋಮಾರಿಯಾಗಿದ್ದಾನೆ. ಅವನು ಸ್ವತಃ ಯಾವುದೇ ಕೆಲಸಕ್ಕೆ ಹೋಗುವುದಿಲ್ಲ. ಅವನ ಪತ್ನಿ ಮತ್ತು ಮಕ್ಕಳು ಕೂಡ ನಿನ್ನ ದುಡಿಮೆಯಿಂದಲೇ ಜೀವನ ಮಾಡುತ್ತಿದ್ದಾರೆ. ಮತ್ತು ಅವನು ಅಮ್ಮನ ಪ್ರೀತಿಯ ಮಗನಾಗಿದ್ದರಿಂದ ಅವನೇ ಅಮ್ಮನಿಗೆ ಈ ರೀತಿ ಕಿವಿ ಚುಚ್ಚಿದ್ದನು. ಒಂದು ವೇಳೆ ನೀನು ವಿದೇಶದಿಂದ ಮರಳಿ ಬಂದರೆ ಇಲ್ಲಿ ಎಲ್ಲರ ಜಾಲಿಯಾದ ಜೀವನಕ್ಕೆ ಕುತ್ತು ಬರುತ್ತದೆ ಮತ್ತು ನೀನು ಪತ್ನಿಯ ಗುಲಾಮನಾಗುತ್ತೀಯಾ ಎಂದು ಅಮ್ಮನಿಗೆ ನಂಬಿಸಿದ್ದನು. ಆದ್ದರಿಂದ ಅಮ್ಮ ನಿನಗೆ ಮರಳಿ ಬರಲು ಅವಕಾಶ ನೀಡಲಿಲ್ಲ ಮತ್ತು ನಿನ್ನ ಪತ್ನಿಗೂ ಕೂಡ ಸುಖವಾಗಿ ಬಾಳಲು ಬಿಡಲಿಲ್ಲ. ಬದಲಾಗಿ ಅವಳನ್ನು ಇಡೀ ಮನೆಯ ಕೆಲಸದವಳನ್ನಾಗಿ ಇರುವಂತೆ ನೋಡಿಕೊಂಡಳು. ಆದಾಗ್ಯೂ ರೇಷ್ಮಾ ಯಾರಿಗೂ ಏನನ್ನು ಹೇಳಲಿಲ್ಲ, ಯಾರಿಗೂ ಕೆಟ್ಟದನ್ನು ಮಾಡಲಿಲ್ಲ, ಯಾರ ವಿರುದ್ಧವೂ ಒಂದು ದಿನವೂ ಮಾತಾಡಲಿಲ್ಲ. ಅವಳಷ್ಟಕ್ಕೆ ಅವಳು ಸುಮ್ಮನಿದ್ದಳು. ಇದು ನನ್ನ ಮನೆ ಎಂದು ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು. ಸಮಯಕ್ಕೆ ಸರಿಯಾಗಿ ದೇವರ ಧ್ಯಾನ ಮಾಡುತ್ತಿದ್ದಳು. ಗಂಡ ಬೇಗ ಮನೆಗೆ ಬರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದಳು. ಕೇವಲ ಹೆಂಡತಿ ಮಾತ್ರ ತನ್ನ ಗಂಡನ ಜೊತೆ ಇರಬೇಕೆಂದು ಬಯಸುತ್ತಾಳೆ. ನನ್ನ ದೃಷ್ಟಿಯಲ್ಲಿ ರೇಷ್ಮಾ ನಿನಗೆ ಮರಳಿ ಬಾ ಎಂದು ಹೇಳುತ್ತಿದ್ದದ್ದು ತಪ್ಪೇನೂ ಆಗಿರಲಿಲ್ಲ. ಅವಳು ನಿನ್ನನ್ನು ಮದುವೆಯಾಗಿ ನಿನ್ನನ್ನು ನಂಬಿಕೊಂಡು ಈ ಮನೆಗೆ ಬಂದಿದ್ದಳು. ಆದರೆ ಅವಳ ಜೀವನದಲ್ಲಿ ಅವಳಿಗೆ ಖುಷಿ ನೆಮ್ಮದಿ ಇರಲಿಲ್ಲ. ಅದು ಇಲ್ಲಿಗೆ ನಿಲ್ಲಿಲ್ಲ. ನೀನು ಒಂದು ತಿಂಗಳ ಮಟ್ಟಿಗೆ ಇಲ್ಲಿಗೆ ಬಂದಾಗ ನೀವಿಬ್ಬರೂ ಸಾಧ್ಯವಾದಷ್ಟು ಒಟ್ಟಿಗೆ ಸೇರದಂತೆ ಅಮ್ಮ ನೋಡಿಕೊಂಡಳು. 1 ವರ್ಷದ ನಂತರ ನೀನು ಮರಳಿ ಬಂದಿದ್ದರೂ ಕೂಡ ನೀವಿಬ್ಬರೂ ಗಂಡ ಹೆಂಡತಿಯರು ಏಕಾಂತದಲ್ಲಿ ಇರುವಂತಹ ಸಮಯ ಸಿಗದಂತೆ ನೋಡಿಕೊಂಡಳು. ನಿನಗೆ ನೆನಪಿದೆಯಾ? ಅಮ್ಮ ಉದ್ದೇಶಪೂರ್ವಕವಾಗಿಯೇ ತುಂಬ ತಡರಾತ್ರಿಯವರೆಗೆ ನಿನ್ನನ್ನು ತನ್ನ ಕೋಣೆಯಲ್ಲಿರಿಸಿಕೊಂಡು ಮಾತನಾಡುತ್ತಿದ್ದಳು. ನೀನು ಮರಳಿ ನಿನ್ನ ಕೋಣೆಗೆ ಬಂದಾಗ ನಿನ್ನ ಹೆಂಡತಿ ಕೆಲಸ ಮಾಡಿ ಸುಸ್ತಾಗಿದ್ದರಿಂದ ಮಲಗಿಬಿಡುತ್ತಿದ್ದಳು. ಆಗ ನೀನು ಕೂಡ ನಿನ್ನ ಹೆಂಡತಿಯೊಂದಿಗೆ ಮುನಿಸಿಕೊಂಡು ವರ್ತಿಸುತ್ತಿದ್ದೆ. ನೀನು ಹೋದ ಸ್ವಲ್ಪ ದಿನದಲ್ಲೇ ರೇಷ್ಮಾ ಪ್ರೆಗ್ನೆಂಟ್ ಎಂದು ಗೊತ್ತಾಯಿತು. ಅಮ್ಮ ಈ ವಿಷಯವನ್ನು ಎಲ್ಲರಿಂದ ಮುಚ್ಚಿಟ್ಟಳು ಮತ್ತು ತಾನೇ ಸ್ವತಃ ಅವಳನ್ನು ಒಬ್ಬ ಡಾಕ್ಟರ್ ಬಳಿ ಕರೆದುಕೊಂಡು ಹೋದಳು. ರೇಷ್ಮಾಳ ಮುಂದೆ ಅಮ್ಮ ತಾನು ಅವಳ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ವಿಶ್ವಾಸ ಬರುವಂತೆ ನಡೆಸಿದಳು. ವಾಸ್ತವದಲ್ಲಿ ಅವಳು ಡಾಕ್ಟರ್ ಸಹಾಯದಿಂದ ರೇಷ್ಮಾಳಿಗೆ ಅಬಾರ್ಷನ್ ಮಾಡಿಸಲು ಔಷಧಿಗಳನ್ನು ತಂದಿದ್ದಳು. ಇದರಿಂದ ರೇಷ್ಮಾಳಿಗೆ ಮನೆಯಲ್ಲಿ ರಕ್ತಸ್ರಾವ ದಿನೇ ದಿನೇ ಹೆಚ್ಚಾಗತೊಡಗಿತು. ನಿನಗೆ ತಿಳಿಸಬಾರದೆಂದು ರೇಷ್ಮಾಳ ಬಳಿ ಬೆದರಿಕೆಯನ್ನು ಇಟ್ಟಿದ್ದಳು. ಔಷಧಿಯಿಂದ ಅವಳ ಅಬಾರ್ಷನ್ ಸರಿಯಾಗಿ ಆಗಿರಲಿಲ್ಲ. ಅವಳು ಹೊಟ್ಟೆಯ ನೋವಿನಿಂದ ನರಳಾಡುತ್ತಿದ್ದಳು. ಅವಳನ್ನು ಆಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆಗ ಡಾಕ್ಟರ್ ಅವಳಿಗೆ ಚಿಕಿತ್ಸೆ ನೀಡಿದರು. ರೇಷ್ಮಾ ಈ ವಿಷಯವನ್ನೆಲ್ಲ ನಿನ್ನ ಬಳಿ ಹೇಳಬೇಕೆಂದು ಚಡಪಡಿಸುತ್ತಿದ್ದಳು. ಆದರೆ ಅಮ್ಮ ಅದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಅವಳಿಗೆ ಹೇಳುತ್ತಿದ್ದಳು, ನೀನು ಒಂದು ವೇಳೆ ನಿನ್ನ ಗಂಡನಿಗೆ ಈ ವಿಷಯವನ್ನು ಹೇಳಿದರೆ ಅವನು ಒಬ್ಬನೇ ವಿದೇಶದಲ್ಲಿ ಚಿಂತೆ ಮಾಡುತ್ತಾನೆ ಎಂದು ರೇಷ್ಮಾಳನ್ನು ನಂಬಿಸಿದರು. ಆದರೆ ಕೆಲವು ತಿಂಗಳುಗಳ ನಂತರ ಇದೆಲ್ಲ ಅಮ್ಮನೇ ಮಾಡಿದ ಕೆಲಸವೆಂದು ರೇಷ್ಮಾಳಿಗೆ ಗೊತ್ತಾಯಿತು. ವಾಸ್ತವದಲ್ಲಿ ಎಲ್ಲೋ ಅವಳಿಗೆ ಆ ಡಾಕ್ಟರ್ ಮುಖಾಮುಖಿಯಾಗಿದ್ದರು. ಅವರು ಅವಳ ಬಳಿ ಮಾತನಾಡುವಾಗ ನಿನಗೆ ಮಗು ಬೇಡವೆಂದು ಏಕೆ ಔಷಧಿ ತೆಗೆದುಕೊಂಡೆ ಎಂದು ಕೇಳಿದರು. ಆಗ ರೇಷ್ಮಾಳಿಗೆ ಇದೆಲ್ಲ ವಿಷಯ ಡಾಕ್ಟರ್ನಿಂದಲೇ ತಿಳಿದು ಅಮ್ಮನ ಅಸಲಿ ಮುಖ ಅರ್ಥವಾಯಿತು. ಅವಳ ಮಗು ತನ್ನಿಂದ ತಾನೇ ಅವಳಿಂದ ದೂರವಾಗಿರಲಿಲ್ಲ, ಬದಲಾಗಿ ಅಮ್ಮನಿಂದಾಗಿಯೇ ಮಗು ಇಲ್ಲವಾಗಿತ್ತು. ರೇಷ್ಮಾ ಇದೇ ವಿಷಯವನ್ನು ನಿನಗೆ ಹೇಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅಮ್ಮ ಅಂದಿನಿಂದಲೂ ಅವಳ ಮೇಲೆ ಒತ್ತಾಯಪೂರ್ವಕವಾಗಿ ಹೊಡೆದು ಬಡಿದು ಅವಳಿಗೆ ಚಿತ್ರಹಿಂಸೆ ನೀಡಿ ಕೆಲಸ ಮಾಡಿಸುತ್ತಿದ್ದಳು. ರೇಷ್ಮಾ ಅಮ್ಮನ ಹೊಡೆತಗಳನ್ನು ಕೂಡ ಸಹಿಸಿಕೊಳ್ಳುತ್ತಿದ್ದಳು. ರೇಷ್ಮಾಳ ವಯಸ್ಸಾದ ಅಪ್ಪ ಅಮ್ಮ ಅವಳನ್ನು ತವರಿಗೆ ಕರೆದುಕೊಂಡು ಹೋಗಲು ಬಯಸಿದ್ದರು. ಆದರೆ ಅಮ್ಮ ಅವಳಿಗೆ ತನ್ನ ತವರಿಗೆ ಹೋಗಲು ಕೂಡ ಅವಕಾಶ ನೀಡಲಿಲ್ಲ.
ನಾನು ಅಮ್ಮನಿಗೆ ತುಂಬ ತಿಳಿಸಿ ಹೇಳಿದೆ. ರೇಷ್ಮಾಳನ್ನು ಈ ಪರಿಸ್ಥಿತಿಯಿಂದ ಪಾರು ಮಾಡಲು ತುಂಬ ಪ್ರಯತ್ನಿಸಿದೆ, ಆದರೆ ನನ್ನಿಂದಲೂ ಸಾಧ್ಯವಾಗಲಿಲ್ಲ. ನನ್ನ ಮದುವೆಯಾದ ಮೇಲೆ ನಾನು ನನ್ನ ಗಂಡನ ಊರಿನ ಮನೆಯಲ್ಲಿದ್ದೆ. ನಾನು ಒಮ್ಮೊಮ್ಮೆ ಇಲ್ಲಿಗೆ ಬಂದಾಗ ರೇಷ್ಮಾಳನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು. ಇದರ ನಡುವೆ ನಿನಗೆ ಎಷ್ಟೇ ವಿನಂತಿ ಮಾಡಿಕೊಂಡರೂ ನೀನು ಮರಳಿ ಬರುವುದಿಲ್ಲವೆಂದು ಅವಳಿಗೂ ಕೂಡ ಅರ್ಥವಾಗಿತ್ತು. ಮನೆಯ ಕೆಲಸ ಮಾಡುತ್ತಾ ಮಾಡುತ್ತಾ ಅವಳಿಗೆ ಜ್ವರ ಬಂದಿರುವುದೇ ತಿಳಿದಿರಲಿಲ್ಲ. ಎಷ್ಟೋ ದಿನಗಳಿಂದ ಜ್ವರ ಅವಳ ಮೈಯೊಳಗೆ ಇತ್ತು. ಕೆಲವು ದಿನಗಳಲ್ಲಿ ರೇಷ್ಮಾಳಿಗೆ ಆ ತೀವ್ರ ಜ್ವರ ಮೆದುಳಿಗೂ ಆವರಿಸಿತು. ಇದಾದ ಮೇಲೆ ಅವಳ ಪರಿಸ್ಥಿತಿ ಇನ್ನೂ ಕೆಟ್ಟದಾಗುತ್ತಾ ಹೋಯಿತು. ಜ್ವರದಿಂದಾಗಿ ಅವಳ ಸಾವಾಗಿದೆ ನಿಜ, ಆದರೆ ಅವಳ ಈ ಪರಿಸ್ಥಿತಿಗೆ ನಮ್ಮ ಮನೆಯವರೇ ಕಾರಣ. ಅಮ್ಮನೇ ಅವಳ ಸಾವಿಗೆ ನೇರ ಕಾರಣ ಎಂದು ನನಗೆ ಅನಿಸುತ್ತಿದೆ ಎಂದು ಹೇಳಿ ಅಕ್ಕ ಜೋರಾಗಿ ಅಳತೊಡಗಿದಳು. ನಾನು ಅಮ್ಮನ ಕಡೆ ತಿರುಗಿ ನೋಡಿದಾಗ ಅವಳಿಗೂ ಕೂಡ ಮಕ್ಕಳಿದ್ದರು. ಆದರೂ ಅವಳು ಬೇರೆಯವರ ಮಗಳಿಗೆ ಹೀಗೇಕೆ ಮಾಡಿದಳು? ಈಗ ಅಮ್ಮನ ಮುಖದ ಮೇಲೆ ನಾಚಿಕೆ ಭಾವ ಎದ್ದು ಕಾಣುತ್ತಿತ್ತು. ನನ್ನ ನೋಟವನ್ನು ಅವಳು ಎದುರಿಸಲಾರದೆ ತನ್ನ ಕಣ್ಣು ತಪ್ಪಿಸಿಕೊಳ್ಳುತ್ತಿದ್ದಳು. ನಾನು ತುಂಬ ದುಃಖದಿಂದ ಕಣ್ಣೀರಿಡುತ್ತಾ ಅವಳನ್ನು ಕೇಳಿದೆ, ನನ್ನ ಮಗು ಹುಟ್ಟದಂತೆ ಮಾಡಿದ್ಯಾ? ನನ್ನ ಪತ್ನಿಗೆ ನೀನು ಹೊಡೆಯುತ್ತಿದ್ದೀಯಾ? ಅವಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದೀಯಾ ಎಂದು ಕೇಳಿದಾಗ ಅಮ್ಮನ ಬಳಿ ನನ್ನ ಯಾವುದೇ ಪ್ರಶ್ನೆಗೆ ಉತ್ತರವಿರಲಿಲ್ಲ. ನಾನು ತುಂಬ ನಂಬಿಕೆಯಿಂದ ನನ್ನ ಪತ್ನಿಯನ್ನು ನಮ್ಮ ಮನೆಯವರ ಬಳಿ ಬಿಟ್ಟಿದ್ದೆ. ನನ್ನ ಅಮ್ಮ ಅವಳನ್ನು ಮಗಳಂತೆ ನೋಡಿಕೊಳ್ಳುತ್ತಾಳೆ ಎಂದು ತಿಳಿದುಕೊಂಡಿದ್ದೆ. ನನ್ನ ಸಂಪಾದನೆಯಲ್ಲಿ ಅವರು ತುಂಬ ಸಂತೋಷದ ಜೀವನವನ್ನು ನಡೆಸುತ್ತಾರೆ. ನಾನು 1-2 ವರ್ಷಗಳ ನಂತರ ತುಂಬ ಹಣವನ್ನು ಸಂಪಾದನೆ ಮಾಡಿಕೊಂಡು ಬರುತ್ತೇನೆ. ಮತ್ತೆ ನಾವು ನಮ್ಮದೇ ಬೇರೆ ಮನೆ ಮಾಡಿಕೊಂಡು ಇರಬಹುದು ಎಂದುಕೊಂಡಿದ್ದೆ. ಆದರೆ ನನ್ನ ಹಿಂದೆ ಇಷ್ಟೆಲ್ಲ ದೊಡ್ಡ ಅನಾಹುತ ನಡೆದಿತ್ತು. ಅಮ್ಮ ನನಗಿಂತ ಹೆಚ್ಚು ನನ್ನ ತಮ್ಮನನ್ನು ಪ್ರೀತಿಸುತ್ತಿದ್ದಳು. ಅವನ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದಳು. ಆದರೆ ನನ್ನ ತಮ್ಮ ಹಾಗೂ ಅವನ ಮಕ್ಕಳ ಭವಿಷ್ಯವನ್ನು ರೂಪಿಸಲು ಅಮ್ಮ ನನ್ನ ರೇಷ್ಮಾಗೆ ಮತ್ತು ಮಗುವಿಗೆ ಈ ರೀತಿ ದೌರ್ಜನ್ಯ ಮಾಡುತ್ತಾಳೆ ಎಂದು ನಾನು ಊಹಿಸಿರಲಿಲ್ಲ. ಈಗ ನನ್ನ ಪರಿಸ್ಥಿತಿಯನ್ನು ನೋಡಿ ಅಮ್ಮ ನನ್ನಲ್ಲಿ ಕ್ಷಮೆ ಕೇಳತೊಡಗಿದಳು. ಆದರೆ ನನ್ನ ಪತ್ನಿ ಈ ರೀತಿ ಪ್ರಪಂಚವನ್ನೇ ಬಿಟ್ಟು ಹೋಗುತ್ತಾಳೆ ಎಂದು ಅವಳಿಗೆ ಅಂದಾಜು ಇರಲಿಲ್ಲ ಅನಿಸುತ್ತೆ. ನಾನು ನನ್ನ ಅಮ್ಮನನ್ನು ಕ್ಷಮಿಸಲಿಲ್ಲ. ನಾನು ಅವಳನ್ನು ಹೇಗೆ ಕ್ಷಮಿಸಲು ಸಾಧ್ಯ? ಅವಳು ಕೇವಲ ನನ್ನ ಪತ್ನಿಯನ್ನಷ್ಟೇ ಅಲ್ಲ, ನನ್ನ ಬದುಕನ್ನೇ ನನ್ನಿಂದ ಕಿತ್ತುಕೊಂಡಿದ್ದಳು. ಈಗ ನಾನು ಯಾವ ಸಂಬಂಧದ ಮೇಲೆ ನಂಬಿಕೆ ಇಡಬೇಕು? ನಾನು ಯಾರ ಕೈಯನ್ನು ಹಿಡಿಯಬೇಕು? ನನ್ನ ಅಮ್ಮ ನನ್ನ ವಿದೇಶದ ಸಂಪಾದನೆಗಾಗಿ ಇಡೀ ನನ್ನ ಸಂಸಾರವನ್ನು ಹಾಳು ಮಾಡಿದ್ದಾಳೆ. ಈಗ ನಾನು ಯಾರ ಹೆಗಲ ಮೇಲೆ ತಲೆಯಿಟ್ಟು ಅಳಬೇಕು? ನನ್ನ ಪತ್ನಿಯ ದೇಹದ ಮೇಲಿನ ಬಟ್ಟೆಗಳನ್ನು ತೆಗೆದಾಗ ನನಗೆ ಅವಳ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿತ್ತು. ಅವಳ ಮೈಮೇಲಿನ ಬಾಸುಂಡೆಗಳು ಮತ್ತು ಗಾಯಗಳನ್ನು ನೋಡಿ ನನ್ನ ಜೀವವೇ ಹೋದಂತಾಗಿತ್ತು. ಅಂದಿನಿಂದ ನಾನು ಯಾರನ್ನು ಕೂಡ ನಂಬದೆ ತಕ್ಷಣ ವಿದೇಶಕ್ಕೆ ಮರಳಲು ನಿರ್ಧರಿಸಿದೆ. ಅಕ್ಕ ನನ್ನನ್ನು ತಡೆಯಲು ಪ್ರಯತ್ನಿಸಿದರೂ ನಾನು ಕೇಳಲಿಲ್ಲ. ಇಂದು ನಾನು ಮರಳಿ ದುಬೈಗೆ ಬಂದು 6 ವರ್ಷಗಳಾಗಿವೆ. ಈಗ ನನಗೆ ನನ್ನ ಯಾವುದೇ ಸಂಬಂಧದ ಬಗ್ಗೆಯೂ ನಂಬಿಕೆ ಇಲ್ಲ. ನಾನು ಮತ್ತೊಂದು ಮದುವೆ ಮಾಡಿಕೊಳ್ಳಿಲ್ಲ ಅಥವಾ ನನ್ನ ದೇಶಕ್ಕೆ ಮರಳಿ ಬರಲು ಕೂಡ ಬಯಸಲಿಲ್ಲ. ಈಗ ನಾನು ಯಾರ ಮೇಲೆಯೂ ಅಷ್ಟು ಸುಲಭವಾಗಿ ವಿಶ್ವಾಸವಿಡುವುದಿಲ್ಲ. ಆದರೆ ಇದೆಲ್ಲವೂ ನನ್ನ ಜೊತೆ ನಡೆಯುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಒಮ್ಮೊಮ್ಮೆ ಇದಕ್ಕೆಲ್ಲ ಕಾರಣ ನಾನೇ ಎಂದು ನನಗೆ ಅನಿಸುತ್ತದೆ. ಏಕೆಂದರೆ ರೇಷ್ಮಾಳನ್ನು ನಾನು ಮದುವೆಯಾದ ಮೇಲೆ ನನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗಬೇಕಿತ್ತು. ನನ್ನ ಮನೆಯವರ ಬಳಿ ಹಾಗೆ ಬಿಟ್ಟು ಬರಬಾರದಾಗಿತ್ತು. ನಾನು ಪ್ರತಿಯೊಬ್ಬ ವಿದೇಶದಲ್ಲಿರುವ ವ್ಯಕ್ತಿಗಳಿಗೂ ವಿನಂತಿಸಿಕೊಳ್ಳುವುದೇನೆಂದರೆ, ನಿಮ್ಮ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಮತ್ತು ನನ್ನ ಹಾಗೆ ನಿಮ್ಮ ಸಂಸಾರವನ್ನು ನಾಶ ಮಾಡಿಕೊಳ್ಬೇಡಿ. ನಿಮ್ಮ ಖುಷಿಯನ್ನು ಹಣಕ್ಕಾಗಿ ಹಾಳು ಮಾಡಿಕೊಳ್ಬೇಡಿ. ನಿಮ್ಮನ್ನು ನಂಬಿ ಯಾರು ನಿಮ್ಮ ಮನೆಗೆ ಬರುತ್ತಾರೋ ಅವಳನ್ನು ನಿಮ್ಮ ಮನೆಯವರ ಬಳಿ ಸಂಪೂರ್ಣವಾಗಿ ಒಪ್ಪಿಸಿ ದೂರ ಹೋಗಬೇಡಿ. ಹಾಗಂತ ಎಲ್ಲರೂ ಇದೇ ರೀತಿ ಇರುತ್ತಾರೆ ಎಂದಲ್ಲ, ಆದರೆ ಕೆಲವರು ಈ ರೀತಿಯೂ ಇರುತ್ತಾರೆ ಎನ್ನುವುದೇ ಕಹಿಯಾದ ಸತ್ಯ. ಇದು ಇವತ್ತಿನ ಕಥೆಯಾಗಿತ್ತು. ಈ ಕತೆ ನಿಮಗೆ ಇಷ್ಟವಾದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.